ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ರಸ್ತೆ ಸುರಕ್ಷತೆಗೆ ಸಾಕಷ್ಟು ಕ್ರಮವನ್ನು ಕೈಗೊಳ್ತಾ ಇದ್ರು. ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ವೇಗವಾದಂತಹ ಚಾಲನೆ, ಅಜಾಗರೂಕತೆ ಹಾಗೆ ಡ್ರಿಂಕ್ ಅಂಡ್ ಡ್ರೈವ್ ಕಾರಣದಿಂದಾಗಿ ಅಪಘಾತಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದು, ಕಳೆದ 2 ವರ್ಷಗಳಲ್ಲಿ ಬರೋಬ್ಬರಿ 5754 ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ 2293 ಮಂದಿ ಸಾವನ್ನಪ್ಪಿದ್ದಾರಂತೆ. ಹೌದು, ಈ ಮಾಹಿತಿಯನ್ನ ರಾಜ್ಯ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದ್ದು, ಇವರಲ್ಲಿ ಬಹುತೇಕರು ಪಾದಚಾರಿಗಳೇ ಇದ್ದಾರಂತೆ. ಹೌದು, 2022ರಲ್ಲಿ 2105 ಪಾದಚಾರಿಗಳು ಮೃತಪಟ್ಟಿದ್ರೆ 2023ರಲ್ಲಿ 2418 ಮಂದಿ ಮೃತಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ 2022ರಲ್ಲಿ ಅಪಘಾತದಿಂದ 83 ಬೈಸಿಕಲ್ ಸವಾರರು ಮೃತಪಟ್ಟರೆ 2023ರಲ್ಲಿ 71 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಪಾದಚಾರಿಗಳು ಅಷ್ಟೇ ಅಲ್ಲದೆ ಒಟ್ಟು ಎಷ್ಟು ಅಪಘಾತಗಳಾಗಿವೆ ಅಂತ ನೋಡೋದಾದ್ರೆ 2019ರಲ್ಲಿ 40,658 ರಸ್ತೆ ಅಪಘಾತಗಳು ಸಂಭವಿಸಿವೆ. ಇದರಲ್ಲಿ 10,060 ಮಂದಿ ಸಾವನ್ನಪ್ಪಿದ್ದು 50,447 ಮಂದಿ ಗಾಯಗೊಂಡಿದ್ದಾರಂತೆ. ಇನ್ನು 2020ರಲ್ಲಿ 34,178 ರಸ್ತೆ ಅಪಘಾತಗಳು ಸಂಭವಿಸಿದ್ದು, ಇದರಲ್ಲಿ 9,760 ಮಂದಿ ಮೃತಪಟ್ಟಿದ್ದು 39,492 ಮಂದಿ ಗಾಯಗೊಂಡಿದ್ದಾರೆ. ಇನ್ನು 2021ರಲ್ಲಿ 34,647 ಅಪಘಾತಗಳು ನಡೆದಿದ್ದು, ಇದರಲ್ಲಿ 10,038 ಮಂದಿ ಮೃತಪಟ್ಟಿದ್ರೆ 40,754 ಮಂದಿ ಗಾಯಗೊಂಡಿದ್ದಾರಂತೆ. ಇನ್ನು 2022ರಲ್ಲಿ 39,762 ಅಪಘಾತಗಳು ಸಂಭವಿಸಿದ್ರೆ, ಇದರಲ್ಲಿ 11,702 ಮಂದಿ ಸಾವನ್ನಪ್ಪಿದ್ದಾರೆ ಹಾಗೂ 48,154 ಮಂದಿ ಗಾಯಗೊಂಡಿದ್ದಾರಂತೆ. ಇನ್ನು 2023ರಲ್ಲಿ 43,440 ರಸ್ತೆ ಅಪಘಾತಗಳು ಸಂಭವಿಸಿದ್ರೆ, ಇದರಲ್ಲಿ 12,321 ಮಂದಿ ಮೃತಪಟ್ಟಿದ್ದಾರೆ. ಇನ್ನು 52,547 ಮಂದಿ ಗಾಯಗೊಂಡಿದ್ದಾರಂತೆ. ಇನ್ನು ರಸ್ತೆ ಅಪಘಾತ ನಿಯಂತ್ರಣಕ್ಕೆ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಸಂಚಾರ ಉಲ್ಲಂಘನೆಯ ಪ್ರಕರಣಗಳ ಕುರಿತಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ದಂಡವನ್ನು ಕೂಡ ಹಾಕಲಾಗ್ತಾ ಇದೆ. ಹೀಗಿದ್ರೂ ಕೂಡ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಅಲ್ಲದೆ ಅಪಘಾತ ನಿಯಂತ್ರಣಕ್ಕಾಗಿ ಬ್ಲಾಕ್ ಸ್ಪಾಟ್ಗಳನ್ನು ಕೂಡ ಗುರುತಿಸಲಾಗ್ತಾ ಇದೆ. ಈ ಸ್ಥಳಗಳಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೂ ಕೂಡ ಹಿಟ್ ಅಂಡ್ ರನ್ ಪ್ರಕರಣಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ.